ನಮಸ್ಕಾರ ಸಹಕಾರಿ ಬಂಧುಗಳೇ. ಇವತ್ತು ನಮ್ಮ ಬ್ಯಾಂಕಿನ ಸುಮಾರು 30 ವರ್ಷಗಳಿಂದ ನಮ್ಮ ಬ್ಯಾಂಕಿನ ಸದಸ್ಯರಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ನಮ್ಮ ಬ್ಯಾಂಕಿನ ಜೊತೆ ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥ ಶ್ರೀಯುತ BS ವಿಶ್ವನಾಥ್ರವರು ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ನಾನು ನಮ್ಮ ಬ್ಯಾಂಕಿನ ಒಟ್ಟಾರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅವರ ನಿರ್ದಿಷ್ಟ ಸಲಹೆ ಸೂಚನೆಗಳು ಏನಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತು ಅವರನ್ನು ಮಾತಾಡಿಸ್ಕೊಂಡು ಹೋಗ್ತೇನೆ. ನಮಸ್ಕಾರ ವಿಶ್ವನಾಥ್ರವರೇ. ನಮಸ್ಕಾರ ಅಧ್ಯಕ್ಷರೇ. ತಾವು ಎಷ್ಟು ವರ್ಷದ ಹಳೆ ಸದಸ್ಯರು ನಮ್ಮ ಬ್ಯಾಂಕ್ನಲ್ಲಿ? ನಾನು ಸಾಧಾರಣ ಒಂದು 30-32 ವರ್ಷಗಳಿಂದ ಸದಸ್ಯನಾಗಿ ಇದ್ದೇನೆ. ಅವತ್ತಿಂದನೂ ನಮ್ಮ ಬ್ಯಾಂಕಿನ ಬೆಳವಣಿಗೆಯನ್ನ ಇವತ್ತಿನವರೆಗೂ ತಾವು ಕಂಡಿದ್ದೀರಿ. ಹಾಗಾಗಿ ನಮ್ಮ ಬ್ಯಾಂಕಿನ ಒಟ್ಟಾರೆ ಬೆಳವಣಿಗೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮತ್ತು ನಿರ್ದಿಷ್ಟವಾಗಿ ನಮ್ಮ ಕಳೆದ 8 ವರ್ಷಗಳ ಆಡಳಿತ ಏನಿದೆ ಇದರ ಬಗ್ಗೆ ತಮ್ಮ ನಿರ್ದಿಷ್ಟವಾದಂಥ ಅಭಿಪ್ರಾಯಗಳು ಅನಿಸಿಕೆಗಳೇನು ಅಂತ? ಈಗ ಕಳೆದ ವರ್ಷ 8 ವರ್ಷಗಳ ಹಿಂದೆ ಹೇಗಿತ್ತು ಬ್ಯಾಂಕು, ಆಗಲೂ ಸಾಧಾರಣವಾಗಿತ್ತು. 8 ವರ್ಷ ಆದಮೇಲೆ ನಮ್ಮ ಬ್ರಾಂಚ್ಗಳಿಗೆ ಬಂದು ತಾವು ಒಂದು ಗ್ರಾಹಕರ ಸಂಬಂಧಪಟ್ಟ ಹಾಗೆ ಅವರ ಕುಂದುಕೊರತೆಗಳನ್ನು ಕೇಳ್ತಕ್ಕಂಥದ್ದು, ಅವರ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಅವರ ಅಹವಾಲುಗಳಿಗೆ ತಕ್ಕಂತೆ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲ ಬ್ರಾಂಚ್ಗಳಿಗೂ ಬರ್ತಿದ್ರಿ. ಆಗ ನಮ್ಮ ಬ್ರಾಂಚ್ಗೂ ಬರ್ತಿದ್ರಿ. ಅದು ಒಂದು ಸಂತಸದ ವಿಚಾರವಾಗಿದೆ. ಕಾರಣ ಏನಂದರೆ, ಈಗಿನ ಕಾಲದಲ್ಲಿ ನಾವು ಬ್ಯಾಂಕ್ ಮ್ಯಾನೇಜರ್ನ ಅಧ್ಯಕ್ಷರನ್ನ ಹುಡ್ಕೊಂಡು ಹೋಗಬೇಕು. ಅಂಥ ಕಾಲದಲ್ಲಿ ಅಧ್ಯಕ್ಷರು, ನಿರ್ದೇಶಕ ಮಂಡಳಿಯವರು ಕೂಡ ಬಂದು ಬ್ಯಾಂಕಿಗೆ ಬಂದು ಗ್ರಾಹಕರೊಡನೆ ಸಹಕರಿಸಿ ನಮ್ಮ ಸಲಹೆ ಸೂಚನೆಗಳನ್ನ ತಗೊಂಡ್ರಲ್ಲ, ಅದು ಭಾಳ ಸಂತೋಷಕರವಾದ. ಆ ಸಲಹೆ ಸೂಚನೆಯಂತೆ ಬ್ಯಾಂಕ್ ನಡೀತಾ ಇದೆ. ಇವತ್ತು ಅಭಿವೃದ್ಧಿಗೆ ಈಗೇನು ಹೇಳಬೇಕಾಗಿಲ್ಲ. ಅಲ್ಲಿಗೆ ನಾವು ಮೀಟಿಂಗಲ್ಲೆಲ್ಲ ಹೇಳಿದ್ದೀವಿ, ಅದನ್ನು ಅನುಸರಿಸಿ ತಾವು ಮಾಡಿದ್ದೀರಿ. ಅದಕ್ಕೆ ನಾನು ಅಭಿನಂದನೆಯನ್ನು ಮೊದಲನೇದಾಗಿ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಬ್ಯಾಂಕು ಒಂದು ಕಡೆ ಟೆಕ್ನಾಲಜಿ ಅಡಾಪ್ಷನ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಏನಾದರೂ ನಾವು ಗ್ರಾಹಕರಿಗೆ ಮತ್ತು ಸದಸ್ಯರಿಗೆ ಒಂದಷ್ಟು ತಾಂತ್ರಿಕ ಕೌಶಲ್ಯಗಳನ್ನು, ತಂತ್ರಜ್ಞಾನದ ಅಳವಡಿಕೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಇಂಪ್ರೂವೈಸೇಷನ್ ಮಾಡುವ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಮ್ಮ ಒಟ್ಟಾರೆ ಇಲ್ಲಿಯವರೆಗೆ ಕೊಟ್ಟಿರ್ತಕ್ಕಂಥ ನಮ್ಮ ಸಾಲ ಸೌಲಭ್ಯದ ಬೇರೆ ಬೇರೆ ಯೋಜನೆಗಳೇನಿದಾವಲ್ಲ, ಈ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮತ್ತೆ ಈಗ ನಾವು ಕೊಡ್ತಾ ಇರ್ತಕ್ಕಂಥ ಈ ಸಾಲದ ಯೋಜನೆಗಳಿದೆ ಏನಿದಾವಲ್ಲ, ಈ ಸಾಲದ ಯೋಜನೆಗಳನ್ನ ಮತ್ತಷ್ಟು ನಾವು ತೀಕ್ಷ್ಣವಾಗಿ ಇನ್ನೊಂದಷ್ಟು ಇಂಪ್ರೂವೈಸ್ ಮಾಡುವಂಥದ್ದಕ್ಕೆ ಸಂಬಂಧಪಟ್ಟಂತೆ ನಿಮ್ದೇನಾದ್ರೂ ನಿರ್ದಿಷ್ಟವಾದಂಥ ಸಲಹೆ ಸೂಚನೆಗಳಿದೆಯಾ? ಟೆಕ್ನಾಲಜಿ ಬಗ್ಗೆ ಹೇಳೋದಾದರೆ, ಮೊದಲು ಒಂದು RTGS ಮಾಡಬೇಕಾದ್ರೆ ತುಂಬ, ಈಗ RTGSಗೆ ಅಪ್ಲೈ ಮಾಡೋದು ಅಂದರೆ ಒಂದು 4 ಗಂಟೆ ಕಾಲ 5 ಗಂಟೆ ಕಾಲ ಆಗೋದು, ಒಂದೊಂದು ದಿನನೇ ಆಗ್ತಾ ಇತ್ತು. ಈಗ ಸೆಕೆಂಡಲ್ಲಿ ಆಗ್ತಾ ಇದೆ. ಟೆಕ್ನಾಲಜಿ ಕೂಡ ಇಂಪ್ರೂವ್ ಆಗಿದೆ, ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅನಂತರ ಈಗ ATM ಕೂಡ ಅಷ್ಟೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅದು ಕರೆಕ್ಟಾಗಿ ನಡೀತಾ ಇದೆ. ಏನು ಫೋನ್ಪೇ, ಗೂಗಲ್ ಪೇ ಇವೆಲ್ಲ ಏನಿದೆ, ಫೋನ್ಪೇ ಕೂಡ ಅಷ್ಟೇ. ಈಗ ನಾನಲ್ಲ, ನನ್ನ ಸ್ನೇಹಿತರು ಗ್ರಾಹಕರುಗಳಿದ್ದಾರೆ, ಸದಸ್ಯರಿದ್ದಾರೆ. ನಾವು ಮಾತಾಡ್ಕೊಳ್ತೀವಿ, ಕಾಫಿ ಕುಡಿಯುವಾಗ, ಹೋಟ್ಲಲ್ಲಿ, ಅಲ್ಲಿ ಇಲ್ಲಿ ಹೊರಗಡೆ ನಿಂತಾಗ, ಪಾರ್ಕಲ್ಲಿ ವಾಕಿಂಗ್ ಮಾಡುವಾಗ, ಮಾತಾಡುವಾಗ ತ್ಯಾಗರಾಜ ಕೊಬ್ಬಡಿ ಬಗ್ಗೆ ಎಲ್ಲ ಬ್ಯಾಂಕ್ ಬಗ್ಗೆನೂ ಮಾತಾಡ್ತೀವಿ. ಅನಂತರ ಬ್ಯಾಂಕ್ ಬಗ್ಗೆ ಮಾತಾಡೋವಂಥದ್ದು ಈಗ ಭಾಳ ಇಂಪ್ರೂವ್ ಆಗಿದೆ. ಫೋನ್ಪೇ ಆಗಲಿ ಭಾಳಷ್ಟು ಚೆನ್ನಾಗಾಗುತ್ತೆ. ಇವಾಗ ಅದರ್ ಬ್ಯಾಂಕ್ದು ನೋಡೋದಕ್ಕೆ ಹೋದಾಗ ಈ ರೀತಿ ಇಲ್ಲ. ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಭಾಳ ಚೆನ್ನಾಗಿ ನಡೀತಾ ಇದೆ. ಇರೋ ವಿಚಾರನ ಹೇಳಬೇಕು, ಇಲ್ಲದೇ ಇರೋದನ್ನ ಕರೆಕ್ಷನ್ ಮಾಡೋಣ, ಅದರಲ್ಲೇನಿಲ್ಲ. ಚೆನ್ನಾಗಿ ನಡೀತಾ ಇದೆ, ಅದರಲ್ಲೇನಿಲ್ಲ. ಅದರಲ್ಲೂ ಬ್ಯಾಂಕ್ ಸಿಬ್ಬಂದಿಗಳು, ಗ್ರಾಹಕರು ಹೋದ ತಕ್ಷಣ ನಮಗೆ ಏನಂದರೆ, ಈ ಬ್ಯಾಂಕಿಗೆ ಬಂದಿದ್ದೀವಿ ಅನ್ನತಕ್ಕಂಥದ್ದು ಏನು ನಮ್ಗೆ ಅನಿಸಲ್ಲ. ಏನೋ ಯಾರೋ ನೆಂಟರ ಮನೆಗೆ ಬಂದಿದ್ದೀವಿ ಏನೋ ಅನಿಸುತ್ತೆ. ಕಾರಣ ಏನಂದರೆ, ಬಂದಾಗ ಒಂದು ನಮಸ್ಕಾರ ಮಾಡ್ತಕ್ಕಂಥದ್ದು, ಗೌರವಿತವಾಗಿ ಗ್ರಾಹಕರನ್ನ ಸ್ವಾಗತ ಕೋರ್ತಕ್ಕಂಥದ್ದು, ಇವೆಲ್ಲ ನಮ್ಮಲ್ಲಿ ಮೊದಲಿಂದನೂ ನಡ್ಕೊಂಬಂದಿದೆ. ಈಗ ಇನ್ನೂ ಹೆಚ್ಚಿಗೆ, ಈಗ 8 ವರ್ಷಗಳಿಂದ ತಮ್ಮ ಅಧಿಕಾರ ಅವಧಿ ಬಂದ ನಂತರ ಇನ್ನೂ ಕೂಡ ಅವರು ಗ್ರಾಹಕರು ಹೆಚ್ಚೆತ್ಕೊಂಡು ಹೆಚ್ಚಿಗೆ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಸಂತೋಷದ ವಿಚಾರ. ಗ್ರಾಹಕರಿಗೂ ನಮ್ಮ ಬ್ಯಾಂಕಿಂದ ಏನು ಮೋಸ ಆಗಿಲ್ಲ. ಉನ್ನತ ಮಟ್ಟದ ಒಂದು ಒಳ್ಳೆ ಸಂಬಳಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಅವರು ಸಂತೋಷವಾಗಿದ್ದಾರೆ. ನಮಗೂ ಕೂಡ FDನಲ್ಲೂ ಕೂಡ ಎಲ್ಲ ಇಟ್ಟಿದ್ವಿ, FDಗಳನ್ನೆಲ್ಲ. ಅದು ಕರೆಕ್ಟಾಗಿ ಕಾರ್ಯನಿರ್ವಹಣೆ ಆಗ್ತಾ ಇದೆ. ತಿಂಗಳಿಗೆ ಏನು ಬರಬೇಕು ಅದೆಲ್ಲ ಬರ್ತಾ ಇದೆ. ನಮಗೆ ಯಾವುದು ಕೂಡ ತೊಂದರೆ ಆಗಿಲ್ಲ ನಮಗೆ. ಸೊ ನಮಗೆ ಒಂದು ಸಂತಸದ ವಿಚಾರ. ಬ್ಯಾಂಕ್ ಬಗ್ಗೆ ಹೇಳೋದಾದರೆ
ಒಂದು ಸಂತಸದ ವಿಚಾರವೇ ಬರ್ತಾ ಇದೆ. ಎಲ್ಲ ಕಡೆ ಗ್ರಾಹಕರನ್ನ ವಿಚಾರಿಸಿದಾಗ ಮಾತಾಡಿದಾಗ ಒಳ್ಳೆ ಅಭಿಪ್ರಾಯಗಳು ಬರ್ತಾ ಇದೆ. ನಾನು ನಿಮ್ಮ ಮುಖೇನ ಇವತ್ತು ನಾನು ನಮ್ಮ ಸದಸ್ಯರಿಗೆ, ನಮ್ಮ ಗ್ರಾಹಕರುಗಳ ಗಮನಕ್ಕೆ ತರುವಂಥದ್ದು ಏನು ಅಂತಂದರೆ, ಆದಷ್ಟು ಶೀಘ್ರವಾಗಿ ನಮ್ಮ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕು ಕಾಮರ್ಸ್ ಪ್ಲಾಟ್ಫಾರ್ಮ್ ಅಡಿಯಲ್ಲೂ ಸಹ ಕಾರ್ಯನಿರ್ವಹಿಸುವಂಥದ್ದು, ವಹಿವಾಟನ್ನು ಮಾಡುವಂಥ ನಿಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ನಮ್ಮದೇ ಆದಂಥ ಓನ್ IFSC ಕೋಡು ನಾವು ಪಡಿಬೇಕು ಅನ್ನುವಂಥದ್ದು ಇವತ್ತು RBI ನಿರ್ದೇಶನ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಕಾಂಪ್ಲೈಯನ್ಸಸ್ ಏನಿದಾವೋ ಆ ಕಾಂಪ್ಲೈಯನ್ಸಸ್ನೆಲ್ಲನೂ ಒಂದಷ್ಟು ಕಾಂಪ್ಲೈಯನ್ಸಸ್ನ ಈಗಾಗಲೇ ಮುಗಿಸಿದ್ದೀವಿ. ಮತ್ತಷ್ಟು ಕಾಂಪ್ಲೈಯನ್ಸ್ಗಳು ಅವರು ಏನೇನು ಕಾಲಕ್ಕೆ ಕೇಳ್ತಾರೋ ಅದೆಲ್ಲ ಕೊಟ್ಟು ಆದಷ್ಟು ಶೀಘ್ರವಾಗಿ ನಮ್ಮದೇ ಆದಂಥ ಓನ್ IFSC ಕೋಡನ್ನು ಪಡ್ಕೊಂಡು ಕಾಮರ್ಸ್ ಪ್ಲಾಟ್ಫಾರ್ಮಲ್ಲೂ ಸಹ ನಾವು ಕಾರ್ಯನಿರ್ವಹಿಸುವಂಥ ಒಂದಷ್ಟು ತಂತ್ರಜ್ಞಾನ ಆಧಾರಿತವಾದಂಥ ಒಂದು ಕಮಾಂಡಬಲ್ ಪೊಸಿಷನ್ಗೆ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕು ಬರ್ತದೆ ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖೇನ ನಾನು ನಮ್ಮ ಸದಸ್ಯರಿಗೆ, ಗ್ರಾಹಕರ ಗಮನಕ್ಕೂ ತರ್ತಾ ಇರ್ತಕ್ಕಂಥದ್ದು. ಸರ್ ವಿಶ್ವನಾಥ್ ಅವರು, ಈಗ ನಮ್ಮ ಬ್ಯಾಂಕು ಒಟ್ಟಾರೆ ಬೆಳವಣಿಗೆಯನ್ನು ಇಲ್ಲಿವರೆಗೂ ನೀವು ನೋಡಿಕೊಂಡು ಬಂದಿದ್ದೀರಿ, ಈ ಹಿಂದೆನೂ ಕಂಡಿದ್ದೀರಿ. ಮುಂದಿನ ದಿನಮಾನಗಳಲ್ಲಿ ಬ್ಯಾಂಕು ಇನ್ನೊಂದಷ್ಟು ಸದಸ್ಯರಿಗೆ, ಠೇವಣಿದಾರರಿಗೆ ಅಥವಾ ಗ್ರಾಹಕರಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ನಾವು ಏನಾದರೂ ಒಂದಷ್ಟು ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆಯಾ? ಈ ಬಗ್ಗೆ ತಮ್ಮ ಅನಿಸಿಕೆ ಏನು ಅನ್ನುವಂಥದ್ದು. ಆದಷ್ಟು ಎಲ್ಲ ಏನು ಬೇಕೋ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಗ್ರಾಹಕರಿಗೆ ಏನು ಬೇಕಾಗಿದೆಯೋ ಎಲ್ಲ ಒದಗಿಸ್ಕೊಟ್ಟಿದ್ದೀರಿ, ಭಾಳ ಸಂತೋಷದ ವಿಚಾರ. ಆದರೆ ಈಗ ಹೆಲ್ತ್ ಇನ್ಶೂರೆನ್ಸ್ ಅಂತ ಒಂದಿದೆ, ಅದು ತಮ್ಮಲ್ಲಿ ಆಗತ್ತೋ ಇಲ್ವೋ ಗೊತ್ತಿಲ್ಲ. ಅನೇಕ ಆಸ್ಪತ್ರೆಗಳಲ್ಲಿ ಈಗ ಲೂಟಿ ಹೊಡಿತಾ ಇದ್ದಾರೆ. ಸೊ ನಮ್ಮ ಗ್ರಾಹಕರಾಗಲಿ ಸದಸ್ಯರಾಗಲಿ ತುಂಬ ತೊಂದರೆ ಪಡ್ತಾ ಇದ್ದಾರೆ. ಅದಕ್ಕೆ ನಾವು ಈಗ ಹೆಲ್ತ್ ಇನ್ಶೂರೆನ್ಸ್ ಅಂತ ಬೇರೆ ಬೇರೆ ಕಂಪ್ನಿಗಳಿದ್ದಾವೆ, ಅಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ದುಡ್ಡುಗಳನ್ನ. ತಗೊಳ್ಳೋದು 1 ಕೋಟಿ ರೂಪಾಯಿವರೆಗೂ ತೊಗೊಂಡಿದ್ರೆ ಕೊಡೋದು 10 ಪೈಸಾನ ಅದು ನೆಟ್ವರ್ಕ್ ಕೊಡ್ತಾ ಇಲ್ಲ. ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ಬೇರೆ ಬ್ಯಾಂಕಲ್ಲಿ ಯಾವ ಬ್ಯಾಂಕಲ್ಲೂ ಇಲ್ಲ ಆ ರೀತಿ. ನಮ್ಮ ಬ್ಯಾಂಕಲ್ಲಿ ರಿಸರ್ವ್ ಬ್ಯಾಂಕ್ ಆದೇಶ ತಗೊಂಡು ನಾವೇನಾದರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿ ಪ್ರೀಮಿಯಂ ಕಟ್ಟೋಣಂತೆ, ತೊಂದರೆ ಇಲ್ಲ. ನಮ್ಮದೇ ಆದಂಥ ಒಂದು ಈಗ SBI ಲೈಫ್ ಮಾಡಿದ್ದಾರೆ. SBI ಬರೀ ಠೇವಣಿ ಮತ್ತು SBI ಅಕೌಂಟು ಈ ರೀತಿ ಲೋನು ಈ ರೀತಿಯಲ್ಲಿ ಇತ್ತು. ಈಗ SBI ಈಗ ಅದನ್ನು ಮಾಡಿದ್ದಾರೆ, ಹೆಲ್ತ್ ಇನ್ಶೂರೆನ್ಸ್ ಅವೆಲ್ಲ ಮಾಡಿದ್ದಾರೆ SBI ಲೈಫಲ್ಲಿ. ಸೊ ಅದೇ ರೀತಿ ನಾವು ರಿಸರ್ವ್ ಬ್ಯಾಂಕಲ್ಲಿ ಒಂದು ಆದೇಶ ತಗೊಂಡು ನಾವು ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಪ್ರೀಮಿಯಂನ ನಾವು ನಮ್ಮ ಗ್ರಾಹಕರಿಂದ ಸದಸ್ಯರಿಂದ ಪಡಿಬಾರ್ದು, ಯಾಕೆ ಇಂಪ್ಲಿಮೆಂಟ್ ಮಾಡಬಾರ್ದು? ಈ ಸ್ಪೆಸಿಫಿಕ್ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇವತ್ತು ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕು ತನ್ನದೇ ಆದಂಥ ಕಾರ್ಪೊರೇಟ್ ಏಜೆನ್ಸಿಯನ್ನು ತಗೊಂಡು ಜನರಲ್ ಇನ್ಶೂರೆನ್ಸ್ ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು ಅಥವಾ ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಈ 3 ವಿಭಾಗಗಳನ್ನು ಇವತ್ತು ನಾವೇನೇನೇ ನಮ್ಮ ಸದಸ್ಯರಿಗೆ ಅನುಕೂಲ ಆಗಲಿ, ನಮ್ಮ ಗ್ರಾಹಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಕಾರ್ಪೊರೇಟ್ ಏಜೆನ್ಸಿಯನ್ನು ನಾವು ತಗೊಂಡಿದ್ದೇವೆ. ಆಮೇಲೆ ಆದಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಅಥವಾ ಕಡಿಮೆ ಪ್ರೀಮಿಯಂ ಅಲ್ಲಿ ನಮ್ಮ ಸದಸ್ಯರಿಗೆ, ವಿಶೇಷವಾಗಿ ನಮ್ಮ ಸದಸ್ಯರಿಗೆ, ಗ್ರಾಹಕರಿಗೆ ಆ ಇನ್ಶೂರೆನ್ಸ್ ಸ್ಕೀಮ್ಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಸಹ ಇವತ್ತು ನಮ್ಮ ಬ್ಯಾಂಕ್ ಮಾಡಿರ್ತಕ್ಕಂಥದ್ದು. ಮತ್ತು ನಮ್ಮ ಬ್ಯಾಂಕಿನ ಅಡಿಯಲ್ಲಿ ಈ ಚಟುವಟಿಕೆಗಳನ್ನು ನೋಡ್ಕೊಳ್ಳೋದಕ್ಕೇನೆ ಒಬ್ಬ ನಿರ್ದಿಷ್ಟವಾದಂಥ ಎಂಪ್ಲಾಯಿನೂ ಸಹ ನಾವು ನೇಮಕ ಮಾಡಿದ್ದೇವೆ. ಇದು ಸಹ ನಿಮ್ಮ ಮುಖೇನ ಇವತ್ತು ನಮ್ಮ ಸದಸ್ಯರಿಗೆ, ನಮ್ಮ ಗ್ರಾಹಕರಿಗೆ ಇದ್ರ ಬಗ್ಗೆನೂ ಸಹ ನೀವು ಹೆಚ್ಚಿನ ಬೆಳಕನ್ನು ಚೆಲ್ಲೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ. ನಮ್ಮ ಸದಸ್ಯರಿಗೆ, ಗ್ರಾಹಕರಿಗೆ ನಾನಾದ್ರೂ ವಿನಂತಿ ಮಾಡ್ಕೊಳ್ಳೋದು, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಇನ್ಶೂರೆನ್ಸ್ನ ನೀವು ಎಲ್ಲೋ ಬೇರೆ ಕಡೆ ಹುಡುಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ನ ಅಡಿಯಲ್ಲೇನೆ ಇವತ್ತು ಎಲ್ಲ ರೀತಿಯ ಇನ್ಶೂರೆನ್ಸ್ ಸ್ಕೀಮ್ಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. ನಮ್ಮಲ್ಲಿ ಅದನ್ನು ಬಳಸ್ಕೊಳ್ಳುವಂಥ ಕೆಲಸವನ್ನು ತಾವು ದಯವಿಟ್ಟು ಎಲ್ಲ ನಮ್ಮ ಸದಸ್ಯರು ಮಾಡಬೇಕು ಅನ್ನುವಂಥದ್ದು ನನ್ನ ಕೋರಿಕೆ. ಇದ್ರ ಜೊತೆಯಲ್ಲಿ ಇವತ್ತು ಸರ್ಕಾರಿದು ಯಶಸ್ವಿನಿ ಯೋಜನೆ ಏನಿದೆ, ಆ ಯಶಸ್ವಿನಿ ಯೋಜನೆಯನ್ನು ಸಹ ನಾವು ಇವತ್ತು ಅತ್ಯಂತ ಕ್ರಿಯಾಶೀಲವಾಗಿ ನಮ್ಮ ಬ್ಯಾಂಕಿನ ಎಲ್ಲ ಸದಸ್ಯರಿಗೂ ಅದನ್ನು ಕಾಲಕ್ಕೆ ಸರ್ಕಾರದ ನಿರ್ದೇಶನದ ಅನ್ವಯ ನಮ್ಮ ಗ್ರಾಹಕರಿಗೆ ಮಾಹಿತಿಯನ್ನು, ಸದಸ್ಯರಿಗೆ ಮಾಹಿತಿಯನ್ನು ಕೊಡೋದರ ಜೊತೆಗೇನೆ
ಅದನ್ನು ಸಹ ನಾವು ಒಬ್ಬ ಇನ್ಸೂರೆನ್ಸ್ ವಿಷಯಕ್ಕೇನೆ ಒಬ್ಬ ಸಿಬ್ಬಂದಿಯನ್ನು ನೇಮಕ ಮಾಡಿ ಇಟ್ಟಿದ್ದೀವಿ. ಅವರು ಇದನ್ನೆಲ್ಲನೂ ನೋಡ್ಕೊಳ್ತಾರೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖೇನ ಇವತ್ತು ನಮ್ಮ ಗ್ರಾಹಕರಿಗೆ ತಿಳಿಸುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ಹಾಗಾದ್ರೆ ಈ ವಿಚಾರವಾಗಿ ಪ್ರಸ್ತಾವನೆ ಮಾಡಿದ್ದು ಬಹಳ ಅನುಕೂಲ ಆಯ್ತು ಅಂತ ಕಾಣುತ್ತೆ. ಆದ್ರೆ ಈಗ ನೀವು ಯಶಸ್ವಿನಿ ಅಂತ ಏನ್ ಹೇಳಿದ್ರೋ ಅದ್ರ ಬಗ್ಗೆ ಒಂದೇ ಒಂದು ನಿಮಿಷ ಚರ್ಚೆ ಮಾಡ್ತೀನಿ. ಕೆಲವು ಕಾಯಿಲೆಗಳಿಗೆ, ಕೆಲವು ಆಪರೇಷನ್ಗಳಿಗೆ ಮಾತ್ರ ದೇಹದಲ್ಲಿ ಮೇಲಿಂದ ಕೆಳಗು ಯಾವುದಕ್ಕೂ ಕೊಡಲ್ಲ ಅವರು. ಪರ್ಟಿಕ್ಯುಲರ್ ಆಗಿ ಒಂದು 4ಕ್ಕೆ ಕೊಡ್ತೀರಿ ಅಂತಾರೆ. ಅದು ಯಶಸ್ವಿನಿ ಕಾರ್ಡು ಕೆಲವರಿಗೆ ಪ್ರಯೋಜನಕಾರಿ ಆಗ್ತಾ ಇಲ್ಲ. ಅದು ಮಾಡ್ತೀರಿ, ನೀವು ಮಾಡ್ತಿದ್ದೀರಿ ಸರಿ, ದುಡ್ಡು ಕಟ್ಸ್ಕೊಳ್ತಿದ್ದೀರಿ, ವರ್ಷಕ್ಕೊಂದ್ಸರಿ ರಿನ್ಯೂವಲ್ ಮಾಡ್ತಿದ್ದೀರಿ ಸರಿ, ಅವೆಲ್ಲ ಸರಿ, ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಇದ್ದೀರಿ. ಆಸ್ಪತ್ರೆಗೆ ಹೋದಾಗ ಸಂದರ್ಭಗಳಲ್ಲಿ ನಾನು ನೋಡಿದಂಥ ಸಂದರ್ಭದಲ್ಲಿ ಕಿಡ್ನಿ ಕಲ್ ತೆಗಿಲಿಕ್ಕಾಗಲ್ಲ, ಇದಕ್ಕಾಗಲ್ಲ ಅಂತೇಳಿ ರಿಜೆಕ್ಟ್ ಮಾಡಿರೋದು ಉಂಟು. ಅದಕ್ಕಾಗದೆ ಆದ್ಮೇಲೆ ಇನ್ನೇನಕ್ಕೆ ಉಪಯೋಗ ಬರುತ್ತೆ ಯಶಸ್ವಿನಿ ಕಾರ್ಡು? ಅಲ್ಲ, ಈಗ ಈ ಯಶಸ್ವಿನಿ ಕಾರ್ಡ್ ಇರ್ಬೋದು ಅಥವಾ ಯಾವುದೇ ರೀತಿಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಈ ಇನ್ಶೂರೆನ್ಸ್ ವಿಷಯಗಳಿದಾವಲ್ಲ, ಇದನ್ನ ಅವರ ನಿರ್ದೇಶನದ ಅನ್ವಯ ನಮ್ಮ ಗ್ರಾಹಕರಿಗೆ, ನಮ್ಮ ಸದಸ್ಯರಿಗೆ ಸಿಗಲಿ ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇರುತ್ತೆ ವಿನಃ ಅದು ಹೆಂಗ್ ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವಂಥದ್ದನ್ನ ಎಗೈನು ತಾವ್ ಹೇಳ್ದಂಗೆನೆ ಆಯಾ ಸರ್ಕಾರಗಳು ಅದನ್ನ ನಿಗಾ ವಹಿಸ್ಬೇಕಾಗಿರ್ತಕ್ಕಂಥದ್ದು. ಅಲ್ಲ, ಟೋಟಲಿ ನಾನು ಅದು ನೀವು ಮಾಡಿದ್ದೀರಿ, ಜಾರಿಗೆ ಸರ್ಕಾರದ ನಿಯಮನ ಪಾಲಿಸಿದ್ದೀರಿ, ಅಷ್ಟು ಪ್ರಯೋಜನಕಾರಿ ಆಗಿಲ್ಲ ಜನಗಳೇನ ಅನ್ನತಕ್ಕಂಥದ್ದು ನಾನು ತಿಳಿದುಪಟ್ಟಿದ್ದೀನಿ ಅದನ್ನ. ಸರ್, ಮತ್ತೆ ಇವತ್ತು ಎಲ್ಲಾ ಬ್ಯಾಂಕುಗಳಲ್ಲೂ, ಕೇವಲ ನಮ್ಮ ಅರ್ಬನ್ ಕೋಆಪರೇಟಿವ್ ಬ್ಯಾಂಕುಗಳಲ್ಲೇ ಅಲ್ಲ, ಇವನ್ ರಾಷ್ಟ್ರೀಕೃತ ಬ್ಯಾಂಕುಗಳಿರ್ಬೋದು, ಪ್ರೈವೇಟ್ ಬ್ಯಾಂಕುಗಳಲ್ಲೇ ಇರ್ಬೋದು, ಇವತ್ತು ನಮ್ಮ KYC ಮತ್ತು eKYC ಏನಿದಾವೆ ಇದನ್ನ ಗ್ರಾಹಕರ ಅಕೌಂಟನ್ನ ತುಂಬಾ ಕ್ರಿಯಾಶೀಲವಾಗಿ ಇಟ್ಕೊಳ್ಳುವಂತ ಹಿನ್ನೆಲೆಯಲ್ಲಿ ಇವತ್ತು KYC ಡಾಕ್ಯುಮೆಂಟ್ಗಳು ಏನಿದಾವೆ ಆ ಡಾಕ್ಯುಮೆಂಟ್ಗಳನ್ನ ಅದು ಸದಸ್ಯರ ಜವಾಬ್ದಾರಿಯು, ಗ್ರಾಹಕರ ಜವಾಬ್ದಾರಿಯೂ ಹೌದು. ಅದನ್ನ ನಮ್ಮ ಬ್ಯಾಂಕ್ಗೆ, ಆಯಾ ಬ್ಯಾಂಕುಗಳಿಗೆ ತಂದು ಅದನ್ನು ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು ಅವರ ಕರ್ತವ್ಯವೂ ಹೌದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸದಸ್ಯರಿಗೆ ಅಥವಾ ನಮ್ಮ ಗ್ರಾಹಕರಿಗೆ, ಅಕೌಂಟ್ ಹೋಲ್ಡರ್ಗಳಿಗೆ ನಿಮ್ಮದು ಏನಾದರೂ ನಿರ್ದಿಷ್ಟ ಸಲಹೆ ಸೂಚನೆಗಳೇನಾದರೂ ಕೊಡಲಿಕ್ಕೆ ಆಗುತ್ತಾ? ಇದು ನಮ್ಮ ಗ್ರಾಹಕರ ಈ ಒಂದು ವೇದಿಕೆಯಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ ಗ್ರಾಹಕರನ್ನ, ಸದಸ್ಯರನ್ನ. ಇದರಲ್ಲಿ ಏನು ಬೇರೆ ಮಾತಿಲ್ಲ. ಯಾವ ಸಂಬಂಧಪಟ್ಟ ಬ್ರಾಂಚ್ಗಳಲ್ಲಿ, ಹತ್ತಿರದಲ್ಲಿ ಯಾವುದೇ ಬ್ರಾಂಚ್ ಆಗಿರಲಿ, ಅಲ್ಲಿ ಹೋಗಿ ತಮ್ಮ ಸಂಬಂಧಪಟ್ಟ ದಾಖಲೆಗಳು, ಯಾವುದೋ ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಸರ್ಕಾರಕ್ಕೆ ಸಂಬಂಧಪಟ್ಟ ದಾಖಲೆಗಳು ಯಾವುದರ ಅವ್ರ ನಿರ್ದಿಷ್ಟ ದಾಖಲೆಗಳಿದ್ದಾಗ ಹೋಗಿ KYC ಎಂಟ್ರಿ ಮಾಡಿಸಿ ಅದನ್ನು ಇದು ಮಾಡಿಸತಕ್ಕಂಥದ್ದು ಸೂಕ್ತ ಅನ್ನತಕ್ಕಂಥದ್ದು ಈ ವೇದಿಕೆಯಲ್ಲಿ ನನ್ನ ಅಭಿಪ್ರಾಯ. ಈಗ ನಾನು ಬ್ಯಾಂಕ್ಗೆ ಈ ಎಲ್ಲ ವಿಚಾರವಾಗಿ ಒಂದು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಗ್ರಾಹಕ ತನ್ನ ಹೆಡ್ ಆಫೀಸಿಂದ ಒಂದಷ್ಟು ಅಂತರದಲ್ಲಿ, ದೂರದಲ್ಲಿ ಇರುತ್ತೆ ಬ್ರಾಂಚು. ಆ ಬ್ರಾಂಚಿನಲ್ಲಿ ಲೋನ್ಗೋ ಇತ್ಯಾದಿಗಳಿಗೋ ಅಪ್ಲೈ ಮಾಡ್ತಾನೆ. ಅಪ್ಲೈ ಮಾಡಿದ ತಕ್ಷಣದಲ್ಲಿ ಅಲ್ಲಿ ಎಲ್ಲ ಶಾಖಾ ವ್ಯವಸ್ಥಾಪಕರು ನೋಡ್ಕೊಳ್ತಾರೆ. ಪ್ರತಿಯೊಂದು ಕೊನೆಯವರೆಗೂ ಅವರೇ ಅದನ್ನು ನೋಡ್ಕೋಬೇಕೇ ಹೊರತು ಕೆಲವು ಸಂದರ್ಭದಲ್ಲಿ ಹೆಡ್ ಆಫೀಸ್ಗೆ ಹೋಗಿ ಬನ್ನಿ ಅನ್ನತಕ್ಕಂಥದ್ದು ಆ ಗ್ರಾಹಕರಿಗೆ ಆಗೋದಿಲ್ಲ. ಅಥವಾ ಹ್ಯಾಂಡಿಕ್ಯಾಪ್ಟ್ ಇರ್ತಾನೆ, ಅಥವಾ ಹಿರಿಯ ನಾಗರಿಕನೇ ಆಗಿರ್ತಾನೆ, ಹುಡುಗನೇ ಆಗಿರಲಿ, ಯಾಕೆ ಆ ರೀತಿ ವ್ಯವಸ್ಥೆ ಮಾಡಬೇಕು? ಸಂಪೂರ್ಣವಾಗಿ ಅದು ಸ್ವಲ್ಪ ಸ್ಥಗಿತ ಕೊಡ್ತಾ ಇದೆ. ಆ ವ್ಯವಸ್ಥೆ ಸ್ವಲ್ಪ ಸ್ಥಗಿತ ಕೊಡ್ತಾ ಇದೆ. ಕಾರಣ ಏನಂದರೆ, ಹೆಡ್ ಆಫೀಸ್ಗೆ ಹೋಗಿ ಅದನ್ನು ನೋಡಿ ಇದನ್ನು ಮಾಡಿ ಅನ್ನತಕ್ಕಂಥದ್ದು ಅದು ಸೂಕ್ತವಲ್ಲ. ಅಲ್ಲೇ ವ್ಯವಸ್ಥಾಪಕರು ಅದನ್ನು ನೋಡಿ ಅದು ಏನಾರ ಇದ್ದರೆ ಫೋನ್ ಮಾಡಿ ಹೆಡ್ ಆಫೀಸಲ್ಲಿ ತಿಳ್ಕೊಂಡು ಅವರೇ ನಿರ್ವಹಿಸ್ಕೊಡ್ಬೇಕೇ ಹೊರತು ಗ್ರಾಹಕನಿಗೆ ಅವನ್ನ 2-3 ಸತಿ ಹೆಡ್ ಆಫೀಸ್ಗೆ ಕಳಿಸ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನತಕ್ಕಂಥ ನಂದು ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಇದು ದೂರಲ್ಲ, ಸಲಹೆ ಅಂತ ಸ್ವೀಕಾರ ಮಾಡಿ ದಯಮಾಡಿ ಅದನ್ನು ಜನರಲ್ ಬಾಡಿಗೆ ಕಳಿಸತ್ತಿನೂ ನಾನು ಮಾತಾಡಿದ್ದೆ. ಅದನ್ನು ಒಂದು ಸರಿಪಡಿಸುವಂಥ ವ್ಯವಸ್ಥೆನ ಸ್ವಲ್ಪ ಮಾಡಿಕೊಡಿ ಅದನ್ನು. ಈಗ ನಿಮ್ಮ ಮುಖೇನ ನಾನು ನಮ್ಮ ಸದಸ್ಯರಲ್ಲಿ, ಗೌರವಾನ್ವಿತ ಸದಸ್ಯರಲ್ಲಿ ಮತ್ತು ಗ್ರಾಹಕರಲ್ಲಿ ಮನವಿ ಮಾಡ್ಕೊಳ್ಳೋದಾದರೂ ಇಷ್ಟೇನೆ, ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು, ನಮ್ಮ ಬ್ಯಾಂಕಿನ ದಿನನಿತ್ಯದ ವಹಿವಾಟಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾದರೆ ನೀವು ನಮ್ಮನ್ನು ಖುದ್ದು ಹುಡುಕೊಂಡು ಬಂದೇನೆ ಆ ವಿಷಯಗಳನ್ನು ನಮಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥದ್ದು ಇಲ್ಲ. ನೀವು ದಯವಿಟ್ಟು ಯಾರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾದರೆ ನೀವೊಂದು ಫೋನ್ ಮುಖೇನ ನಮ್ಮ ಮ್ಯಾನೇಜರ್ ಇರ್ಬೋದು, ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿರ್ಬೋದು, ಅಥವಾ ಅಧ್ಯಕ್ಷನಾಗಿ ನಾನಿರ್ಬೋದು, ನಮ್ಗಳ ಯಾರು ನಿಮಗೆ ಆ ಕ್ಷಣಕ್ಕೆ ನಿಮಗೆ ಈಸಿ ಆಕ್ಸೆಸಿಬಿಲಿಟಿ ಆಗಿ ಸಿಗ್ತಾರೋ
ಅವರ ಗಮನಕ್ಕೆ ನೀವು ನಮ್ಮ ಬ್ಯಾಂಕಿಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ನಮ್ಮ ಬ್ಯಾಂಕಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ನಮ್ಮ ಗಮನಕ್ಕೆ ತಂದ್ರೆ ಅದನ್ನ ಆ ಕೂಡಲೇ ಪರಿಹರಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರನ್ನು ತುಂಬಾ ಓಪನ್ ಮೈಂಡೆಡ್ ಅಲ್ಲಿ ಇದ್ದೀವಿ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖೇನ ನಮ್ಮ ಸದಸ್ಯರಿಗೆ ಗ್ರಾಹಕರ ಗಮನಕ್ಕೆ ತರ್ತಾ ಇದ್ದೇನೆ. ತುಂಬಾ ಧನ್ಯವಾದಗಳು. ನಿಮ್ಮ ಎಲ್ಲ ಸಲಹೆ ಸೂಚನೆಗಳನ್ನ ನಮ್ಮ ಜೊತೆ ತುಂಬಾ ಮುಕ್ತವಾಗಿ ಹಂಚ್ಕೊಂಡಿದ್ದೀರಿ. ಮತ್ತೊಮ್ಮೆ ನಿಮಗೆ ನಮ್ಮ ಬ್ಯಾಂಕಿನ ಪರವಾಗಿ ನಿಮಗೆ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ನೀವು ಈ ವೇದಿಕೆನ ಸಿದ್ಧಪಡಿಸಿದ್ದಕ್ಕೆ ನಮಗೂ ಬಹಳ ಸಂತೋಷ ಆಗಿದೆ. ನಾನು ಕೂಡ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.